ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆಯಾ? ಸಾಕ್ಷ್ಯಾಧಾರಗಳು ಬಲವಾಗಿರಬೇಕಲ್ಲ. ಯಾರೇ ತಪ್ಪು ಮಾಡಿದರೂ ತಪ್ಪೇ. ಆದರೆ ಹಿಂದೆ ಎಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ 3-4 ಜನ ಮಂತ್ರಿಗಳು ತಪ್ಪು ಮಾಡಿದಾಗ ಇದೇ ಅಶೋಕ್ ಅವ್ರ ಮೇಲೆ ಬಂತು. ಅವರ ಪಿ ಎನೇ ಏನೋ ಮಾಡಿದ್ದಾರೆ ಅಂತ ಅದು ಸಾಬೀತಾಯ್ತಾ? ಕೊಟ್ರ ರಾಜೀನಾಮೆಯ? ಇಂಥವ್ರು ಎಷ್ಟು ಪ್ರಕರಣಗಳು, ಜೊಲ್ಲೆಯವ್ರ ಪ್ರಕರಣ, ಇಂಥವು ಎಷ್ಟು ಪ್ರಕರಣಗಳು ನಡೆದಿದ್ದಾವೆ ಇವ್ರ ಕಾಲದಲ್ಲೇ. ಆಗ ಯಾರು ಈಶ್ವರಪ್ಪನವ್ರದ್ದು ಅಂದರೆ ಪ್ರತ್ಯಕ್ಷ ಸಾಕ್ಷಿ ಇತ್ತು. ಸಾಕ್ಷಿ ಇದ್ದದ್ರಿಂದ ರಾಜೀನಾಮೆ ಕೊಟ್ಟರಷ್ಟೇ. ಅದಾದರೆ ರಾಜಿ ಇಲ್ಲದೆ ಪ್ರತ್ಯಕ್ಷ ಸಾಕ್ಷಿ ಅವನೇ, ಆ ವ್ಯಕ್ತಿನೇ ಸಾಕ್ಷಿ, ಅವನೇ ಇದ್ದು. ಆದ್ದರಿಂದ ಇವತ್ತು ಇವರು ಮಾಡ್ತಾ ಇರ್ತಕ್ಕಂಥದ್ದು ಪೊಲಿಟಿಕಲ್ ಗೇಮ್. ಸರ್ಕಾರದ ಮೇಲೆ ಕೆಟ್ಟ ಸೋರಿಸ್ಬೇಕು, ಅವ್ರದ್ದು ಇದಿಲ್ಲ. ಆಮೇಲೆ ಈ ನರೇಗಾ ಏನು ಮಹಾತ್ಮ ಗಾಂಧೀಜಿ ನರೇಗಾ ಇದೆ, ಯೋಜನೆ ಇದೆ, ಅದನ್ನು ಇತಿಹಾಸದಲ್ಲಿ ಯಾರೂ ಬದಲಾಯಿಸಲ್ಲ. ಬದಲಾಯಿಸಿರೋದ್ರಲ್ಲೂ ಅದರಲ್ಲಿದ್ದಂಥ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಬೋದಾಯಿತು. ಯಾವುದಾದ್ರು ನ್ಯೂನ್ಯತೆಗಳಿದ್ದರೆ ಮಾರ್ಪಾಡು ಮಾಡ್ಬೋದಾಯಿತು. ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗಿಲಿಕ್ಕೆ ಕಾರಣ ಏನು? ಮಹಾತ್ಮ ಗಾಂಧೀಜಿ ಹೆಸರನ್ನ ಇಂಥದಕ್ಕೆ ತೆಗೆದು ಅಂತ ಹೇಳ್ಬೇಕಲ್ಲ. ಇವರಿಗೆ ಆತ್ಮಗೌರವ ಇದ್ದರೆ. ಅವರು ಏನು ಮಾಡಿದ್ದಾರೆ? ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಮಹಾತ್ಮ ಅಂತೇಳಿ ಹೆಸರು ಕರ್ಕೊಂಡಿದ್ದಾರೆ. ಅವರನ್ನು ಇವರು ಬಿಟ್ಟು, ಅವ್ರ ಹೆಸರನ್ನ ಕೈ ಬಿಟ್ಟು ರಾಮ್ಜಿ ಅದೆಂಥದೋ ಇಟ್ಕೊಂಡು ಯಾಕೆ ಬದಲಾಯಿಸೋದು? ಯಾಕೆ ಅವ್ರ ಹೆಸರು ಬದಲಾಯಿಸೋದಕ್ಕೆ ಮತ್ತು ಉತ್ತರ ಕೊಡಬೇಕು. ಆಮೇಲೆ ಎರಡನೇದು, ಇಡೀ ಗ್ರಾಮ ಸ್ವರಾಜ್ಯ ಭಾರತ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಗಳಿಗೆ ಸ್ವಾಯತ್ತತೆಯನ್ನು ಕೊಟ್ಟು ಅವ್ರದ್ದೇ ಯೋಜನೆಗಳನ್ನು ರೂಪಿಸ್ಕೊಂಡು ಅವರೇ ಹಣಗಳನ್ನು ಖರ್ಚು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಮನಮೋಹನ್ ಸಿಂಗ್ರವರು ತಂದಿದ್ದರು. ಗ್ರಾಮ ಸ್ವರಾಜ್ಯ ಮಾಡಿದರು. ಅದನ್ನು ಹತ್ತಿಕ್ಕಲಿಕ್ಕೆ ಇವರು ಇದರಿಂದ ಇವರಿಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಹತ್ತಿಕ್ಕಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಇದು. ಇವರು ನಾಟಕ್ಕೋಸ್ಕರ ಕೂತಿದ್ದಾರೆ. ಇದರಲ್ಲೇನೂ ತಿರಳಿಲ್ಲ. ಎಲ್ಲ ಸುಮ್ಮನೆ ಬಬ್ಬೆ ಹೊಡಿತಾ ಇದ್ದಾರೆ. ಇದರಲ್ಲಿ ಏನೂ ಆಗೋದಿಲ್ಲ. ಯಾವ ತೋರಿಸ್ಬೇಕಲ್ಲಪ್ಪ? 6,000 ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಯಾವುದ್ರಲ್ಲಿ 6,000 ಕೋಟಿ ಇಂಥದ್ರಲ್ಲಿ ತಗೊಂಡಿದ್ದಾರೆ, ಇಂಥರ್ಥ ತಗೊಂಡಿದ್ದಾರೆ? ಯಾರೋ ಒಬ್ಬ ಅಸೋಸಿಯೇಷನ್ನವರು ಹೇಳ್ತಾರಪ್ಪ. ಎಲ್ಲೆಲ್ಲೋ ನಡೆದಿರ್ಬೋದು. ಎಲ್ಲರ ಕಾಲದಲ್ಲೂ ನಡೆದಿದೆ. ಯಾರ ಕಾಲದಲ್ಲಿ ನಡೆದಿಲ್ಲ? ಎಲ್ಲರ ಕಾಲದಲ್ಲೂ ಕೆಲವು ಪ್ರಕರಣಗಳು ನಡೀತವೆ. ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಪ್ರೂವ್ ಮಾಡಬೇಕಲ್ಲ. ಸಾಕ್ಷ್ಯಾಧಾರಗಳನ್ನು ಇಟ್ಟಿದ್ರೆ ಒಪ್ಕೋತೀನಿ ನಾನು. ಅದು ಬಿಟ್ಟು ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿ ಬರೀ ಭ್ರಷ್ಟಾಚಾರ ಅಂತಲೇ ಹೇಳುವಂಥದ್ದು ತಪ್ಪು. ಇದು ನಿಜವಾಗ್ಲೂ BJPಯವರು ಸರ್ಕಾರದ ಮೇಲೆ ಕೆಲವು ಜನಪರ ಕಾರ್ಯಕ್ರಮಗಳನ್ನು ಹತ್ತಿಕ್ಕಲಿಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಹುನ್ನಾರ ಇದು ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ.